Hi students, welcome to second PUC video classes organized by Mysore District PU Chemistry Lecturers Forum. Myself, Dr. Raghavendra, lecturer in chemistry, Government PU College, Bannur. Today I am going to discuss the fifth chapter in the second PU syllabus, that is surface chemistry. Okay. ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ನಾವು ಈ ಸರ್ಫೇಸ್ ಕೆಮಿಸ್ಟ್ರಿ ಅನ್ನೋ ಚಾಪ್ಟರ್ನಲ್ಲಿ ಏನೇನು ಕಂಟೆಂಟನ್ನು ನಾವು ಓದ್ತೀವಿ ಅನ್ನೋದನ್ನು ಫಸ್ಟು ತಿಳ್ಕೊಳ್ಳೋಣ. ನಾವು ಮೇಯ್ನಾಗಿ ನೋಡೋದಾದರೆ ಈ ಸರ್ಫೇಸ್ ಕೆಮಿಸ್ಟ್ರಿ ಅನ್ನೋದರಲ್ಲಿ 3 ಸಬ್ ಯೂನಿಟ್ಸ್ ಇದೆ. ದ ಫಸ್ಟ್ ಒನ್ ಈಸ್ ಅಡ್ಸಾರ್ಪ್ಷನ್, second one is catalyst, and third one is colloids. Okay, before going ನಾವು ಡೆಪ್ತ್ ಆಗಿ ಹೋಗೋ ಬದಲು ಫಸ್ಟಿಗೆ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಯಾವ ಥರ ಈ ಚಾಪ್ಟರ್ ಇಂಪಾರ್ಟೆಂಟ್ ಇದೆ ಅಂತ ನೋಡೋದಾದರೆ, ಟೋಟಲ್ ಆಗಿ ಈ ಚಾಪ್ಟ್ರಿಂದ ನಮಗೆ 6 ಮಾರ್ಕ್ಸಿಗೆ ಇರುತ್ತೆ. ಪಾರ್ಟ್ ಎನಲ್ಲಿ question number 5 that carries 1 mark, and part D nalli question number 31 that carries 5 marks, total 6 marks. ಈ ಥರ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಹಾಗಾದರೆ ಈ ಸಬ್ ಯೂನಿಟ್ಸಲ್ಲಿ ಹೇಗಿರುತ್ತೆ ಅಂತ ನೋಡೋದಾದರೆ, ಈಚ್ ದ ಯೂನಿಟ್ ಕ್ಯಾರೀಸ್ 2 ಮಾರ್ಕ್ಸ್. ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್, ಒಂದರಲ್ಲಿ ಕಡಿಮೆ ಆಗುತ್ತೆ, ಇನ್ನೊಂದರಲ್ಲಿ 3 ಮಾರ್ಕ್ಸ್ ಆಗುತ್ತೆ. ಈ ಥರಕ್ಕೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಇದು ಪಾಯಿಂಟ್ ಆಫ್ ಎಕ್ಸಾಮಿನೇಷನ್ನಿಂದ ಹೇಳಿದಂಥದ್ದು. ನಾವು ಲೆಟ್ ಅಸ್ ಸ್ಟಾರ್ಟ್ ದ ಫಸ್ಟ್ ಸಬ್ ಯೂನಿಟ್ ಆಫ್ ದಿಸ್ ಚಾಪ್ಟರ್, ದಟ್ ಈಸ್ ಅಡ್ಸಾರ್ಪ್ಷನ್. Adsorption. Okay. First of all, I want to introduce what is this surface chemistry. Surface chemistry is a branch of chemistry which deals with the study of the phenomena which occurs at the surface or interface. Okay? ಇದರ ಅರ್ಥ ಇಷ್ಟೇ. ಈ ಸರ್ಫೇಸ್ ಕೆಮಿಸ್ಟ್ರಿ ಅನ್ನುವಂಥದ್ದು ಇದು ಒಂದು ಕೆಮಿಸ್ಟ್ರಿನ ಭಾಗ. ಇದರಲ್ಲಿ ನಾವು ಏನು ಸ್ಟಡಿ ಮಾಡ್ತೀವಿ ಅಂತ ಹೇಳಿದ್ರೆ, ಯಾವ ಫೆನಾಮಿನಾಸು ಸರ್ಫೇಸ್ನಲ್ಲಿ ಆಗುತ್ತೆ, ಓಕೆ, ಅದನ್ನು ಸ್ಟಡಿ ಮಾಡೋದನ್ನೇ ನಾವು ಸರ್ಫೇಸ್ ಕೆಮಿಸ್ಟ್ರಿ ಅಂತ ಕರಿತೀವಿ. ಓಕೆ, ನಾನು ಮೊದಲೇ ಹೇಳಿದ ಥರಕ್ಕೆ ಇದರಲ್ಲಿ 3 ಸಬ್ ಯೂನಿಟ್ಸ್ ಇದೆ: ಅಡ್ಸಾರ್ಪ್ಷನ್, ಕ್ಯಾಟಲಿಸ್ಟ್ ಆ್ಯಂಡ್ ಕೊಲಾಯ್ಡ್ಸ್. ಫಸ್ಟ್ ಸ್ಟಾರ್ಟ್ಸ್ ವಿತ್ ಅಡ್ಸಾರ್ಪ್ಷನ್. ವಾಟ್ ಇಸ್ ದ ಡೆಫಿನಿಷನ್ ಆಫ್ ಅಡ್ಸಾರ್ಪ್ಷನ್, ಆರ್ ವಾಟ್ ಇಸ್ ದ ಮೀನಿಂಗ್ ಆಫ್ ಅಡ್ಸಾರ್ಪ್ಷನ್? ಓಕೆ ಓಕೆ it is the process of accumulation of molecular species at the surface rather than the bulk. Is it clear? ಅಡ್ಸಾರ್ಪ್ನ ಅರ್ಥ ಏನಿದೆ ಅಂತ ಹೇಳೋದಾದರೆ, ಯಾವ ಮಾಲಿಕ್ಯುಲಾರ್ ಸ್ಪೀಸೀಸ್ ಇದೆಯೋ, ಓಕೆ, ಫಾರ್ ಎಕ್ಸಾಂಪಲ್ ಒಂದು ಸರ್ಫೇಸ್ ಇದೆ, ದಿಸ್ ಮೇ ಬಿ ಎ ಸಾಲಿಡ್ ಸರ್ಫೇಸ್ ಆರ್ ಲಿಕ್ವಿಡ್ ಸರ್ಫೇಸ್. ಈ ಸರ್ಫೇಸ್ ಇದೆ, ಈ ಸರ್ಫೇಸ್ ಮೇಲ್ಗಡೆ ಮಾಲಿಕ್ಯುಲಾರ್ ಸ್ಪೀಸೀಸ್ ಲೈಕ್ ಗ್ಯಾಸಿಯಸ್ ಮಾಲಿಕ್ಯೂಲ್ಸ್ ಈ ಥರಕ್ಕಿದೆ, ಗ್ಯಾಸಿಯಸ್ ಮಾಲಿಕ್ಯೂಲ್ಸ್ ಇದೆ. ಓಕೆ, ಈ ಗ್ಯಾಸಿಯಸ್ ಮಾಲಿಕ್ಯೂಲ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸಾಲಿಡ್ ಸರ್ಫೇಸ್ ಅಥವಾ ಲಿಕ್ವಿಡ್ ಸರ್ಫೇಸ್ ಏನಿದೆಯೋ ಅದ್ರ ಮೇಲ್ಗಡೆ ಒಂದು ಬಾಂಡ್ ಮುಖಾಂತರ ಬಂದು ಇದ್ರ ಮೇಲ್ಗಡೆ ಅಕ್ಯುಮುಲೇಟ್ ಆಗುತ್ತೆ. ಈ ಪ್ರೋಸೆಸ್ಸನ್ನೇ ನಾವು ಅಡ್ಸಾರ್ಪ್ಷನ್ ಅಂತ ಕರಿತೀವಿ. ಅಡ್ಸಾರ್ಪ್ಷನ್ ಅಂತ ಕರಿತೀವಿ. ಓಕೆ, ದ ಪ್ರೋಸೆಸ್ ಆಫ್ ಅಕ್ಯುಮುಲೇಷನ್ ಆಫ್ ಮಾಲಿಕ್ಯುಲಾರ್ ಸ್ಪೀಸೀಸ್ ಆನ್ ದ ಸರ್ಫೇಸ್ ಆಫ್ ಎ ಸಾಲಿಡ್ ಆರ್ ಲಿಕ್ವಿಡ್ ಇಸ್ ಕಾಲ್ಡ್ ಆಸ್ ಅಡ್ಸಾರ್ಪ್ಷನ್. ಅದನ್ನು ನಾವು ಅಡ್ಸಾರ್ಪ್ಷನ್ ಅಂತ ಕರಿತೀವಿ. ಹಾಗಾದರೆ ವಾಟ್ ಆರ್ ದ ಎಕ್ಸಾಂಪಲ್ ಫಾರ್ ದಿಸ್ ಅಡ್ಸಾರ್ಪ್ಷನ್? ಓಕೆ, ಈ ಅಡ್ಸಾರ್ಪ್ಷನ್ಗೆ ಎಕ್ಸಾಂಪಲ್ ನೋಡೋದಾದರೆ, ನಾವು ಯಾವುದಾದ್ರೂ ಒಂದು ಆರ್ಗ್ಯಾನಿಕ್ ಡೈ ತೊಗೊಳ್ಳೋಣ. ಓಕೆ, ನಾನೊಂದು ಕಾನಿಕಲ್ ಪ್ಲಾಸ್ ತೊಗೋತೀನಿ ಅಥವಾ ಬೀಕರ್ ತೊಗೋತೀನಿ, ಅದರಲ್ಲಿ ವಾಟರ್ ಇರುತ್ತೆ, ಅದಕ್ಕೆ ನಾನು 1 ಪಿಂಚ್, ಓಕೆ, ನಾನು ಆರ್ಗ್ಯಾನಿಕ್ ಡೈನ ಹಾಕ್ತೀನಿ. ದ ಸೊಲ್ಯೂಷನ್ ಬಿಕಮ್ ಕಲರ್.
To that, what I will do, I will add some activated charcoal. ಅದಕ್ಕೆ ಆಕ್ಟಿವೇಟೆಡ್ ಚಾರ್ಕೋಲ್ ಹಾಕಿ ಅದನ್ನ ಸ್ವೇಲ್ ಮಾಡಿಬಿಟ್ರೆ ಸ್ವಲ್ಪ ಟೈಮ್ ಆದಮೇಲೆ ನಾವು ನೋಡಿದರೆ ಆ ಕಲರ್ ಇದ್ದಂಥ ಸೊಲ್ಯೂಷನ್ ಏನಾಗುತ್ತೆ, ಡಿಕಲರೈಸ್ ಆಗುತ್ತೆ. ಯಾಕೆ ಆ ಥರಕ್ಕಾಯಿತು ಅಂತ ನಾವು ನೋಡೋದಾದರೆ, the color particles which are present in the solution, they are get absorbed on the surface of a activated animal charcoal. ಆ ಕಲರ್ ಪಾರ್ಟಿಕಲ್ಸ್ ಏನಿತ್ತೋ ಅದೆಲ್ಲ ಹೋಗ್ಬಿಟ್ಟು ಆ ಚಾರ್ಕೋಲ್ ಮೇಲೆ ಅಕ್ಯುಮುಲೇಟ್ ಆಗುತ್ತೆ. ದಟ್ ಮೀನ್ಸ್ ಅಡ್ಸಾರ್ಪ್ಷನ್ ಟೇಕ್ಸ್ ಪ್ಲೇಸ್. ಅದು ಒಂದು ಎಕ್ಸಾಂಪಲ್ ಆಯಿತು. ಓಕೆ, ನಾವು ಈ ಅಡ್ಸಾರ್ಪ್ಷನ್ ಪ್ರೋಸೆಸ್ನಲ್ಲಿ ನೋಡೋದಾದರೆ ದೇರ್ ಆರ್ 2 ಪ್ಯಾರಾಮೀಟರ್ಸ್ ಅಥವಾ 2 ಕಾಂಪೊನೆಂಟ್ಸ್ ಇದರಲ್ಲಿ ಬರುತ್ತೆ. ವಾಟ್ ಆರ್ ದೋಸ್ 2 ಕಾಂಪೊನೆಂಟ್ಸ್ ಅಂತ ನೋಡೋದಾದರೆ, ಒನ್ ಈಸ್ ಅಡ್ಸಾರ್ಬೇಟ್, another one is adsorbent. There are 2 components, one is adsorbate, another one is adsorbent. Okay, let us understand what are these 2 components. Again, I take an example. This is a surface and I have a gas molecules which are randomly moving. When the adsorption occurs, ಯಾವಾಗ ಅಡ್ಸಾರ್ಪ್ಷನ್ ಆಗುತ್ತೋ ಆಗ ಏನಾಗುತ್ತೆ, ಈ ಮಾಲಿಕ್ಯೂಲ್ಸ್ ಎಲ್ಲ ಬಂದಿಲ್ಲಿ ಕೂತ್ಕೊಳ್ಳುತ್ತೆ, ಗ್ಯಾಸ್ ಮಾಲಿಕ್ಯೂಲ್ಸ್. ಇದು ಅಡ್ಸಾರ್ಪ್ಷನ್ ಪ್ರೋಸೆಸ್ ಆಗಿದೆ. ಓಕೆ, ಯಾವುದು ಈ 2 ಕಾಂಪೊನೆಂಟ್ಸ್ ಅಂತ ಹೇಳಿದೆ ಅಂತ ಹೇಳಿದ್ರೆ, ಯಾವ ಸರ್ಫೇಸ್ ಮೇಲೆ, ಸಾಲಿಡ್ ಅಥವಾ ಲಿಕ್ವಿಡ್ ಸರ್ಫೇಸ್ ಮೇಲೆ ಅಡ್ಸಾರ್ಪ್ಷನ್ ಆಗುತ್ತೋ, ಯಾವ ಸರ್ಫೇಸ್ ಮೇಲೆ ಅಡ್ಸಾರ್ಪ್ಷನ್ ಆಗುತ್ತೋ ಅದನ್ನು ನಾವು ಅಡ್ಸಾರ್ಬೆಂಟ್ ಅಂತ ಕರಿತೀವಿ. ಓಕೆ, ಮತ್ತು ಯಾವ ಮಾಲಿಕ್ಯುಲಾರ್ ಸ್ಪೀಸೀಸು ಈ ಸರ್ಫೇಸ್ ಮೇಲೆ ಬಂದು ಅಡ್ಸಾರ್ಬ್ ಆಗುತ್ತೋ ಆ ಸ್ಪೀಸೀಸನ್ನು ಏನಂತ ಕರಿತೀವಿ ನಾವು ಅಂತ ಹೇಳಿದ್ರೆ ಅಡ್ಸಾರ್ಬೇಟ್ ಅಂತ ಕರಿತೀವಿ. Is it clear? There are 2 components in adsorption process. One is adsorbent, another one is adsorbate. ಯಾವುದು ಅಡ್ಸಾರ್ಪ್ಷನ್ ಪ್ರೋಸೆಸ್ಸಿಗೆ ಪ್ಲಾಟ್ಫಾರ್ಮನ್ನು ಕೊಡುತ್ತೋ, ಸರ್ಫೇಸನ್ನು ಪ್ರೊವೈಡ್ ಮಾಡುತ್ತೋ ಅದನ್ನು ನಾವು ಅಡ್ಸಾರ್ಬೆಂಟ್ ಅಂತ ಕರಿತೀವಿ. ಯಾವ ಮಾಲಿಕ್ಯುಲಾರ್ ಸ್ಪೀಸೀಸು ಆ ಸರ್ಫೇಸ್ ಅಥವಾ ಅಡ್ಸಾರ್ಬೆಂಟ್ ಮೇಲೆ ಬಂದು ಒಂದು ಟೆಂಪ್ರವರಿ ಅಥವಾ ಪರ್ಮನೆಂಟ್ ಬಾಂಡ್ ಮುಖಾಂತರ ಕೂತ್ಕೊಳ್ಳುತ್ತೋ ಅದನ್ನು ನಾವು ಅಡ್ಸಾರ್ಬೇಟ್ ಅಂತ ಕರಿತೀವಿ. ರೈಟ್? ಓಕೆ, ಇದು ಅಡ್ಸಾರ್ಪ್ಷನ್ ಆಯಿತು. ಐ ವಿಲ್ ಇಂಟ್ರೊಡ್ಯೂಸ್ ದ ನ್ಯೂ ಟರ್ಮ್ ದಟ್ ಈಸ್ desorption. Desorption. What is this desorption? We all familiar with now adsorption process. Adsorption process ಅಲ್ಲಿ ಏನಾಗುತ್ತೆ, the molecular species which are come and accumulate on a surface. Okay, ಅಕ್ಯುಮುಲೇಟ್ ಆಗಿ ಇದೆ. ಈ ಪ್ರೋಸೆಸ್ಸನ್ನು ಅಡ್ಸಾರ್ಪ್ಷನ್ ಅಂತ ಕರಿತಿದ್ದೀವಿ. ಯಾಕಂದರೆ ಡಿಸಾರ್ಪ್ಷನ್ ಅಂದರೆ ಏನು, ಇಟ್ ಈಸ್ ರಿವರ್ಸ್ ಆಫ್ ಅಡ್ಸಾರ್ಪ್ಷನ್. ಏನದು ರಿವರ್ಸ್ ಪ್ರೋಸೆಸ್? ದ ರಿಮೂವಲ್ ಆಫ್ ದ ಪ್ರೋಸೆಸ್ ಆಫ್ ರಿಮೂವಲ್ ಆಫ್ ಅಡ್ಸಾರ್ಬ್ಡ್ ಮಾಲಿಕ್ಯುಲಾರ್ ಸ್ಪೀಸೀಸ್ ಆನ್ ದ ಸರ್ಫೇಸ್ ಆಫ್ ಎ ಅಡ್ಸಾರ್ಬೆಂಟ್. ಯಾವ ಒಂದು ಸರ್ಫೇಸ್ ಮೇಲೆ, ಸಾಲಿಡ್ ಸರ್ಫೇಸ್ ಅಥವಾ ಲಿಕ್ವಿಡ್ ಸರ್ಫೇಸ್ ಮೇಲೆ ಅಡ್ಸಾರ್ಬ್ ಆಗಿರುವಂಥ ಅಡ್ಸಾರ್ಬೇಟ್ ಮಾಲಿಕ್ಯೂಲ್ಸ್ನ ನಾವು ರಿಮೂವ್ ಮಾಡ್ತೀವೋ ಆ ಪ್ರೋಸೆಸ್ಸಿಗೆ ನಾವು ಡಿಸಾರ್ಪ್ಷನ್ ಅಂತ ಕರಿತೀವಿ. ಇಸ್ ಇಟ್ ಕ್ಲಿಯರ್? ಅಡ್ಸಾರ್ಪ್ಷನ್ ಆನ್ ದ ಅದರ್ ಹ್ಯಾಂಡ್, ಡಿಸಾರ್ಪ್ಷನ್. ಅಡ್ಸಾರ್ಪ್ಷನ್ ಇಸ್ ಎ ಅಕ್ಯುಮುಲೇಷನ್ ಪ್ರೋಸೆಸ್, ಡಿಸಾರ್ಪ್ಷನ್ ಇಸ್ ಎ ರಿಮೂವಲ್ ಪ್ರೋಸೆಸ್. ಐ ಥಿಂಕ್ ಇಟ್ಸ್ ಕ್ಲಿಯರ್. ನೆಕ್ಸ್ಟ್ we'll come across another term that is absorption. AB. The difference is DB ಅಷ್ಟೇನೆ. ಅಡ್ಸಾರ್ಪ್ಷನ್ಗೂ ಅಬ್ಸಾರ್ಪ್ಷನ್ಗೂ ಡಿಫರೆನ್ಸ್ ಇಷ್ಟೇನೆ. ಓಕೆ, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಿಸ್ ಅಬ್ಸಾರ್ಪ್ಷನ್. ನಾನು ನಿಮಗೊಂದು ಎಕ್ಸಾಂಪಲ್ ಕೊಡ್ತೇನೆ ಇವಾಗ.
ನಾನು ಒಂದು ಬಕೆಟಲ್ಲಿ ನೀರು ತೊಗೊಂಡಿದ್ದೇನೆ, ಆ ನೀರಿಗೆ ನಾನೊಂದು ಸ್ಪಾಂಜನ್ನು ತಗೊಂಡು ಡಿಪ್ ಮಾಡ್ತೀನಿ. ಏನಾಗುತ್ತೆ? ದ ವಾಟರ್ ಮಾಲಿಕ್ಯೂಲ್ಸ್ ಗೆಟ್ ಪೆನೆಟ್ರೇಟ್ ಇನ್ ಟು ದ ಸ್ಪಾಂಜ್ ಬಾಡಿ. ಆ ಪ್ರೋಸೆಸ್ಸನ್ನೇ ನಾವು ಅಬ್ಸಾರ್ಪ್ಷನ್ ಅಂತ ನಾವು ಕರಿತೀವಿ. ಇಟ್ ಇಸ್ ಎ ಪ್ರೋಸೆಸ್ ಇನ್ ವಿಚ್ ಆಟಮ್ಸ್, ಮಾಲಿಕ್ಯೂಲ್ಸ್ ಆರ್ ಅಯಾನ್ಸ್ ಎಂಟರ್ ಇನ್ ಟು ದ ಬಲ್ಕ್ ಆಫ್ ಅನದರ್ ಸಬ್ಸ್ಟೆನ್ಸ್. ಒಂದು ಸಬ್ಸ್ಟೆನ್ಸ್ ಇದೆ, ಅದ್ರ ಬಾಡಿ ಒಳಗಡೆ ಅಯಾನ್ಸ್ ಆಗ್ಬೋದು, ಆಟಮ್ಸ್ ಆಗ್ಬೋದು, ಅಥವಾ ಮಾಲಿಕ್ಯೂಲ್ಸು ಎಂಟರ್ ಆಗಿ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆದರೆ ಆ ಪ್ರೋಸೆಸ್ಸನ್ನು ನಾವು ಅಬ್ಸಾರ್ಪ್ಷನ್ ಅಂತ ಕರಿತೀವಿ. ಓಕೆ, ಹಾಗಾದರೆ ನಾವೀಗ ಡಿಫ್ರೆನ್ಸಿಯೇಟ್ ಮಾಡ್ಬೋದಾ? ವಾಟ್ ಈಸ್ ಅಡ್ಸಾರ್ಪ್ಷನ್ ಆ್ಯಂಡ್ ವಾಟ್ ಈಸ್ ಅಬ್ಸಾರ್ಪ್ಷನ್? ಅಡ್ಸಾರ್ಪ್ಷನ್ನಲ್ಲಿ ಸರ್ಫೇಸ್ ಮೇಲೆ ಮಾಲಿಕ್ಯೂಲ್ಸ್ ಅಥವಾ ಮಾಲಿಕ್ಯುಲರ್ ಸ್ಪೀಸೀಸು ಅಕ್ಯುಮುಲೇಟ್ ಆಗ್ತಾ ಇದೆ. ವೆರಾಸ್ ಇನ್ ಕೇಸ್ ಆಫ್ ಅಬ್ಸಾರ್ಪ್ಷನ್, the species which are entering into the bulk of the substance, right? Adsorption and absorption. Now another term, that is sorption. We have adsorption, absorption, desorption. The one more term, sorption. ವಾಟ್ ಈಸ್ ದಿಸ್ ಸಾರ್ಪ್ಷನ್? ಸಿಂಪಲ್ ಟರ್ಮ್ ಇದೆ. ಏನಿದು ಸಾರ್ಪ್ಷನ್ ಅಂತ ಹೇಳಿದ್ರೆ, ವೆನ್ ಬೋತ್ ಅಡ್ಸಾರ್ಪ್ಷನ್ ಆ್ಯಂಡ್ ಅಬ್ಸಾರ್ಪ್ಷನ್ ಟೇಕ್ಸ್ ಪ್ಲೇಸ್ ಸೈಮಲ್ಟೇನಿಯಸ್ಲಿ, ದೆನ್ ದ ಪ್ರೋಸೆಸ್ ಇಸ್ ಕಾಲ್ಡ್ ಆಸ್ ಸಾರ್ಪ್ಷನ್. ಯಾವ ಒಂದು ಪ್ರೋಸೆಸ್ನಲ್ಲಿ ಅಡ್ಸಾರ್ಪ್ಷನ್ ಮತ್ತು ಅಬ್ಸಾರ್ಪ್ಷನ್ ಎರಡೂ ಸೈಮಲ್ಟೇನಿಯಸ್ ಆಗಿ ಆಗುತ್ತೋ ಆ ಪ್ರೋಸೆಸ್ಸನ್ನು ನಾವೇನಂತ ಕರಿತೀವಿ? ಸಾರ್ಪ್ಷನ್ ಅಂತ ಕರಿತೀವಿ. ರೈಟ್? ನೌ ಲೆಟ್ ಅಸ್ ಡಿಫರೆನ್ಸಿಯೇಟ್ ಬಿಟ್ವೀನ್ ಅಡ್ಸಾರ್ಪ್ಷನ್ ಆ್ಯಂಡ್ ಅಬ್ಸಾರ್ಪ್ಷನ್. ಅಡ್ಸಾರ್ಪ್ಷನ್ ಆ್ಯಂಡ್ ಅಬ್ಸಾರ್ಪ್ಷನ್. ಓಕೆ, ನಾವು ಇಷ್ಟೆಲ್ಲ ಡೆಫಿನಿಷನ್ ತಿಳ್ಕೊಂಡ್ವಿ, ಅದರ ಅರ್ಥ ತಿಳ್ಕೊಂಡಿದ್ದೀವಿ. ಈಗ ನಾವು ಡಿಫ್ರೆನ್ಸಿಯೇಟ್ ಮಾಡಬೇಕು. ವಾಟ್ ಈಸ್ ಅಡ್ಸಾರ್ಪ್ಷನ್, ವಾಟ್ ಈಸ್ ಅಬ್ಸಾರ್ಪ್ಷನ್? ನಾವು ಡೆಫಿನಿಷನ್ನಲ್ಲೇ ಒಂದು ಡಿಫ್ರೆನ್ಸನ್ನು ತಗೊಳ್ಬೋದು. ಏನು ಆ ಡಿಫ್ರೆನ್ಸ್ ಅದು? ಇಟ್ ಈಸ್ ಎ ಸರ್ಫೇಸ್ ಫೆನಾಮಿನಾ. And it is a bulk phenomena. Right? Adsorption ಆಗುವಂಥದ್ದು ಸರ್ಫೇಸ್ ಮೇಲೆ, ಅಬ್ಸಾರ್ಪ್ಷನ್ ಆಗುವಂಥದ್ದು ಬಲ್ಕ್ ಆಫ್ ದ ಸಬ್ಸ್ಟೆನ್ಸ್. Therefore, it is a surface phenomena and absorption is a bulk phenomena. ಅದು ಒಂದು ಬಲ್ಕ್ ಫೆನಾಮಿನಾ ಆಗುತ್ತೆ. ರೈಟ್? ನಾವು ಸೆಕೆಂಡ್ ಡಿಫ್ರೆನ್ಸ್ ನೋಡೋದಾದರೆ, ಓಕೆ, ದ ಕಾನ್ಸಂಟ್ರೇಷನ್ ಆಫ್ adsorbate, the concentration is more at the surface than in bulk. Whereas in case of absorption, it is uniform throughout. ಆ ಸಬ್ಸ್ಟೆನ್ಸ್ನ ಬಾಡಿನಲ್ಲಿ ಥ್ರೂ ಔಟ್ ಆ ಕಾನ್ಸಂಟ್ರೇಷನ್ ಏನಿರುತ್ತೆ ಸೇಮ್ ಇರುತ್ತೆ. ವ್ಯಾಸ್ ಇನ್ ಕೇಸ್ ಆಫ್ ಅಡ್ಸಾರ್ಪ್ಷನ್, ಓಕೆ, ದ ಅಕ್ಯುಮುಲೇಟೆಡ್ ಸ್ಪೀಸೀಸ್ ಮೋರ್ ಅಟ್ ದ ಸರ್ಫೇಸ್ ದ್ಯಾನ್ ಇನ್ ದ ಬಲ್ಕ್. ಇದು ಸೆಕೆಂಡ್ ಡಿಫ್ರೆನ್ಸ್ ಆಗುತ್ತೆ. ಓಕೆ, ಮೂರನೇ ಡಿಫ್ರೆನ್ಸ್ ನೋಡೋದಾದರೆ ನಾವು ಈ ಪ್ರೋಸೆಸ್ ಏನಿದೆ, ಅಡ್ಸಾರ್ಪ್ಷನ್ ಪ್ರೋಸೆಸ್ ಏನಿದೆ, ಇನಿಷಿಯಲಿ ಇಟ್ ಈಸ್ ರ್ಯಾಪಿಡ್,
Initially it is rapid, gradually decreases. When it reaches equilibrium, ಯಾವಾಗ ಈಕ್ವಿಲಿಬ್ರಿಯಂ ರೀಚ್ ಆಗುತ್ತೋ ಅವಾಗ ಏನಾಗುತ್ತೆ, ಗ್ರ್ಯಾಜುವಲ್ ಆಗಿ ಅದು ಕಡಿಮೆ ಆಗುತ್ತೆ. ಓಕೆ, ಹಾಗಾದರೆ ಈ ಅಬ್ಸಾರ್ಪ್ಷನ್ಲಿ ಹೇಗಾಗುತ್ತೆ? ಅಬ್ಸಾರ್ಪ್ಷನ್ ಟೇಕ್ಸ್ ಪ್ಲೇಸ್ ಯೂನಿಫಾರ್ಮ್ ರೇಟ್. ಸಿ ದಿಸ್ ಡಿಫ್ರೆನ್ಸ್. ಅಬ್ಸಾರ್ಪ್ಷನ್ ಪ್ರೋಸೆಸ್ ತಗೊಳ್ಳೋದಾದರೆ ಅದು ಇನಿಷಿಯಲಿ ಜಾಸ್ತಿ ಇರುತ್ತೆ, ಹೋಗ್ತಾ 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 ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ ವೆನ್ ಇಟ್ ರೀಚಸ್ ಈಕ್ವಿಲಿಬ್ರಿಯಮ್. ವೆರಾಸ್ ಇನ್ ಕೇಸ್ ಆಫ್ ಅಬ್ಸಾರ್ಪ್ಷನ್ಲಿ ಏನಾಗುತ್ತೆ, ದ ರೇಟ್ ಆಫ್ ಅಬ್ಸಾರ್ಪ್ಷನ್ ಈಸ್ ಯೂನಿಫಾರ್ಮ್ ಥ್ರೂಔಟ್ ದ ಪ್ರೋಸೆಸ್. ಇದಿಷ್ಟು ದ ಮೇಜರ್ ಡಿಫರೆನ್ಸಸ್ ಬಿಟ್ವೀನ್ ಅಬ್ಸಾರ್ಪ್ಷನ್ ಆ್ಯಂಡ್ ಅಬ್ಸಾರ್ಪ್ಷನ್. ಓಕೆ, now let us understand what is the mechanism of adsorption. Mechanism of adsorption. ಏನು ಮೆಕ್ಯಾನಿಸಮ್ ಇದೆ? ಫಸ್ಟ್ ಆಫ್ ಆಲ್, ವೈ ಅಡ್ಸಾರ್ಪ್ಷನ್ ಟೇಕ್ಸ್ ಪ್ಲೇಸ್? ದಟ್ ಮೀನ್ಸ್ ನಾನು ಜನರಲ್ ಆಗಿ ಥಿಂಕ್ ಮಾಡೋದಾದರೆ ಇದೊಂದು ಸರ್ಫೇಸ್ ಇದೆ, ಅಡ್ಸಾರ್ಬೆಂಟ್, and some gas molecules are there, those are called as adsorbents. ಆ ಗ್ಯಾಸ್ ಮಾಲಿಕ್ಯೂಲ್ಸು ಅದ್ರ ಪಾಡಿಗೆ ಅದಿರ್ಬೋದು, ಈ ಸಾಲಿಡ್ ಸರ್ಫೇಸು ಅದ್ರ ಪಾಡಿಗೆ ಅದಿರ್ಬೋದು. ಬಟ್ ವೈ ದ ಗ್ಯಾಸ್ ಮಾಲಿಕ್ಯೂಲ್ಸ್ ಆರ್ ಕಮಿಂಗ್ ಆ್ಯಂಡ್ ಅಕ್ಯುಮುಲೇಟಿಂಗ್ ಆರ್ ಸಿಟ್ಟಿಂಗ್ ಆನ್ ದಿಸ್ ಅಡ್ಸಾರ್ಬೆಂಟ್? ಇದನ್ನು ನಾವು ತಿಳ್ಕೊಬೇಕಂದ್ರೆ ಆ ಮೆಕ್ಯಾನಿಸಮ್ನ ನಾವು ನೋಡಬೇಕಾಗತ್ತೆ. ಓಕೆ, ನಾವು ಫಾರ್ ಎಕ್ಸಾಂಪಲ್ ಐ ಆಮ್ ಟೇಕಿಂಗ್ ಆನ್ ಸಾಲಿಡ್ ಅಡ್ಸಾರ್ಬೆಂಟನ್ನು ತಗೋತಾ ಇದ್ದೀನಿ ನಾನಿಲ್ಲಿ. ಈ ಸಾಲಿಡ್ ಅಡ್ಸಾರ್ಬೆಂಟ್ ತಗೊಳ್ಳೋದಾದರೆ ಅದರೊಳಗಡೆ ಆಟಮ್ಸ್ ಇರುತ್ತೆ, ಆ ಸ್ಪೀಸೀಸ್ ಇರುತ್ತೆ, ಈ ಥರ ಆಟಮ್ಸ್ ಇರುತ್ತೆ. ಈ ಥರ ನ್ಯೂಮರಸ್ ಆಟಮ್ಸ್ ಅಥವಾ ಮಾಲಿಕ್ಯೂಲ್ಸ್ ಅದರಲ್ಲೇ ಇರುತ್ತೆ. ಈಚ್ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್ ದೇ ಆರ್ ಹ್ಯಾವಿಂಗ್ ಎನ್ ಸಿಮಿಟ್ರಿಕಲ್ ಫೋರ್ಸಸ್. ಈ ಥರ ಏನಿರುತ್ತೆ, ಇದಕ್ಕೆ ಸಿಮಿಟ್ರಿಕಲ್ ಫೋರ್ಸಸ್ ಇರುತ್ತೆ. ಈ ಥರ ಸಿಮಿಟ್ರಿಕಲ್ ಫೋರ್ಸಸ್ ಇರುತ್ತೆ. ಒಂದು ಆಟಮ್ ಫೋರ್ಸನ್ನು ಇನ್ನೊಂದು ಆಟಮ್ ಫೋರ್ಸ್ ಏನು ಮಾಡುತ್ತೆ, ನಲಿಫೈ ಮಾಡುತ್ತೆ. ಬಿಕಾಸ್ ಬೋತ್ ಆರ್ ಸಿಮಿಟ್ರಿಕಲ್ ಫೋರ್ಸಸ್. ದ ಫೋರ್ಸ್ ಆಫ್ ಒನ್ ಆಟಮ್ ಇಸ್ ನಲಿಫೈ ಬೈ ಅನದರ್ ಆಟಮ್. ವೆರಾಸ್ ದ ಆಟಮ್ಸ್ ವಿಚ್ ಆರ್ ಪ್ರೆಸೆಂಟ್ ಅಟ್ ದ ಸರ್ಫೇಸ್, ಈ ಥರ ಸರ್ಫೇಸ್ ನಲ್ಲಿ ಇರುವಂಥ ಆಟಮ್ಸನ್ನು ನಾವು ಕನ್ಸಿಡರ್ ಮಾಡಿದಾಗ ದೇ ಆರ್ ನಾಟ್ ಹ್ಯಾವಿಂಗ್ ಸಿಮಿಟ್ರಿಕಲ್ ಫೋರ್ಸಸ್, ದೇ ಆರ್ ಹ್ಯಾವಿಂಗ್ ಅನ್ಸಿಮಿಟ್ರಿಕಲ್ ಫೋರ್ಸಸ್. ಯಾಕೆ ಇದನ್ನು ಅನ್ಸಿಮಿಟ್ರಿಕಲ್ ಫೋರ್ಸಸ್ ಅಂತ ಕರಿತೀವಿ ಅಂದರೆ, ಈ ಕಡೆ ಯಾವುದು ಆಟಮ್ ಇಲ್ಲ ಇದನ್ನ ನಲಿಫೈ ಮಾಡಲಿಕ್ಕೆ ಈ ಫೋರ್ಸಸ್ಸನ್ನು. ದೀಸ್ ಸರ್ಫೇಸ್ ಆಟಮ್ಸ್ possess unbalanced forces, residual forces. These unbalanced forces attract the ಗ್ಯಾಸ್ ಮಾಲಿಕ್ಯೂಲ್ಸ್. ಈ ಥರ ಗ್ಯಾಸ್ ಮಾಲಿಕ್ಯೂಲ್ಸ್ ಅಡ್ಸಾರ್ಬೇಟ್ಸ್ ಏನಿದೆಯೋ ಅವನ್ನೇನು ಮಾಡುತ್ತೆ, ತನ್ನ ಕಡೆಗೆ ಅಟ್ರ್ಯಾಕ್ಟ್ ಮಾಡುತ್ತೆ. ಅದು ಅಟ್ರ್ಯಾಕ್ಟ್ ಮಾಡಿದಾಗ ಏನಾಗುತ್ತೆ, these molecules will come and sit like this. ಈ ಥರ ಅಡ್ಸಾರ್ಪ್ಷನ್ ಆಗುತ್ತೆ. ಇಸ್ ಇಟ್ ಕ್ಲಿಯರ್? ಏಕೆ ಅಡ್ಸಾರ್ಪ್ಷನ್ ಪ್ರೋಸೆಸ್ ಆಗ್ತಾ ಇದೆ ಅಂದರೆ, ಓಕೆ, ಅಡ್ಸಾರ್ಪ್ಷನ್ ಪ್ರೋಸೆಸ್ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಆನ್ ದ ಸರ್ಫೇಸ್ ಆಫ್ ಎ adsorbent there are some unbalanced forces are there, residual forces are there. Those forces will attract
or pull the adsorbates towards it. By that they form a bond. ಓಕೆ, ಈ ಥರ ಒಂದು ಬಾಂಡನ್ನು ಫಾರ್ಮ್ ಮಾಡುತ್ತೆ. ಈ ಬಾಂಡು ನಮಗೆ ಟೆಂಪ್ರವರಿನಾದರೂ ಆಗಿರ್ಬೋದು ಅಥವಾ ಪರ್ಮನೆಂಟ್ ಬಾಂಡ್ ಆದರೂ ಆಗಿರ್ಬೋದು. ಟೆಂಪ್ರವರಿ ಆರ್ ಪರ್ಮನೆಂಟ್ ಬಾಂಡ್, ಅಥವಾ ನಾವು ಅನದರ್ ವರ್ಡ್ಸ್ ಇಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ದಟ್ ಮೇ ಬಿ ವೀಕರ್ ಬಾಂಡ್ ಆರ್ ಸ್ಟ್ರಾಂಗರ್ ಬಾಂಡ್, ಆ ಥರಕ್ಕೆ ಅದನ್ನು ನಾವು ಕರಿಬೋದು. ದಿಸ್ ಈಸ್ ದ ಮೆಕ್ಯಾನಿಸಮ್ ಆಫ್ ಅಡ್ಸಾರ್ಪ್ಷನ್. ಅಡ್ಸಾರ್ಪ್ಷನ್ ನಮ್ಗೆ ಏಕಾಗುತ್ತೆ ಅಂತ ನಾವು ಇದರಿಂದ ತಿಳ್ಕೊತೇವೆ. ಓಕೆ, ವಾಟ್ ಇಸ್ ದ ಫೋರ್ಸ್ which is responsible for adsorption? The residual forces or unbalanced forces present at the surface causes the adsorption process. Adsorption process ಅನ್ನೋದು ನಮಗೆ ಮಾಡುತ್ತೆ. ನೆಕ್ಸ್ಟ್, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನಮಗೆ ಥಿಯರಿ ಎಕ್ಸಾಮ್ನಲ್ಲೂ ಇದು ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ನಾವು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಹೋದಾಗಲೂ ಈ ಪಾಯಿಂಟ್ ಏನಿದೆ ಇದು ಇಂಪಾರ್ಟೆಂಟ್ ಆಗುತ್ತೆ. Thermodynamic aspects of adsorption. As we all familiar with thermodynamics, ನಾವು ಫಸ್ಟ್ ಇಯರ್ನಲ್ಲಿ ಅದನ್ನ ಸ್ಟಡಿ ಮಾಡಿದ್ದೀವಿ. ಓಕೆ, ಈ ಥರ್ಮೋಡೈನಮಿಕ್ ಆಸ್ಪೆಕ್ಟ್ಸ್ ಇದೆ. ಮೇಯ್ನ್ ಆಗಿ ನಾವು ಥರ್ಮೋಡೈನಮಿಕ್ಸ್ನಲ್ಲಿ ಡೆಲ್ಟಾ ಜಿ, ಡೆಲ್ಟಾ ಎಚ್ ಆ್ಯಂಡ್ ಡೆಲ್ಟಾ ಎಸ್ ಈ ಟರ್ಮ್ಸನ್ನು ಯೂಸ್ ಮಾಡ್ತೀವಿ. ವಾಟ್ ಈಸ್ ಜಿ? G is free energy, H is enthalpy, and S is entropy. Now, what do you mean by delta? That is change. Change in free energy, change in enthalpy, and change in entropy. These three terms are correlated by using a very familiar equation that is called as GH equation or Gibbs-Helmholtz equation. The equation is delta G equal to delta H minus TDS. ಈ ಈಕ್ವೇಷನ್ನು ನಾವು ಫಸ್ಟ್ ಇಯರ್ನಲ್ಲಿ ಕಲ್ತಿದ್ದೀವಿ. ಓಕೆ, ಇದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂವಿಂದ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಯಾವ ಥರಕ್ಕಿರುತ್ತೆ ಅಂದರೆ, ವಾಟ್ ಹ್ಯಾಪನ್ಸ್ ಟು ದ ಫ್ರೀ ಎನರ್ಜಿ ಆರ್ ಎಂಥಾಲ್ಪಿ ಆರ್ ಎಂಟ್ರೋಪಿ ಡ್ಯೂರಿಂಗ್ ಅಡ್ಸಾರ್ಪ್ಷನ್ ಅಂತ ಕ್ವಶನ್ ಇರುತ್ತೆ. ಓಕೆ, let us understand what happens to the free energy, enthalpy and entropy. Okay, first I will take change in free energy. When adsorption takes place, what happens to the free energy? As we know, this adsorption process is a spontaneous process. What do you mean by spontaneous process? The process which occurs by its own and not required any external force is called as an spontaneous process. Adsorption is a spontaneous process. Nobody is forcing go and sit on that surface. ಅಲ್ವಾ, ಅದು ತನ್ನಷ್ಟಕ್ಕೆ ತಾನೇ ಆ ಮಾಲಿಕ್ಯೂಲ್ಸು ಅಟ್ರಾಕ್ಟ್ ಆಗಿ ಇಲ್ಲಿ ಅಡ್ಸಾರ್ಪ್ಷನ್ ಪ್ರೋಸೆಸ್ ಆಗ್ತಾ ಇದೆ. ದೇರ್ಫೋರ್ ಅಡ್ಸಾರ್ಪ್ಷನ್ ಇಸ್ ಎ ಸ್ಪಾಂಟೇನಿಯಸ್ ಪ್ರೋಸೆಸ್. In thermodynamics, all spontaneous process carries a negative sign. Therefore, delta G is negative. Why it is negative? Because adsorption is a spontaneous process. ಯಾವುದು ನಾನ್ ಸ್ಪಾಂಟೇನಿಯಸ್ ಪ್ರೋಸೆಸ್ ಇದೆಯೋ ಅದಕ್ಕೆ ಪಾಸಿಟಿವ್ ಬರುತ್ತೆ, ಅದು ನಮ್ಗೆ ಇಲ್ಲಿ ಬೇಕಿಲ್ಲ. ಓಕೆ, ಸಿನ್ಸ್ adsorption is a spontaneous process, delta G will become negative. Now come to enthalpy term, that is delta H. What is the sign of delta H? Again, we have to use our chemistry knowledge here. What is that knowledge? Whenever there is a bond formation, energy is released. ಬಾಂಡ್ ಫಾರ್ಮ್ ಆಗಬೇಕು ಅಂತ ಹೇಳಿದ್ರೆ ಎನರ್ಜಿ ರಿಲೀಸ್ ಆಗುತ್ತೆ. ಅದೇ ನಾವು ಬಾಂಡ್ ಬ್ರೇಕ್ ಮಾಡಬೇಕು ಅಂದ್ರೆ ನಾವೇ ಎನರ್ಜಿ ಕೊಡಬೇಕು ಅಲ್ವಾ. ಇಲ್ಲೇನಾಗ್ತಾ ಇದೆ, ದ ಸ್ಪೀಸೀಸ್ ಆರ್ ಅಡ್ಸಾರ್ಬ್ಡ್ ಅನ್ ಎ ಅಡ್ಸಾರ್ಬೆಂಟ್. ಅಡ್ಸಾರ್ಪ್ಷನ್ ಪ್ರೋಸೆಸ್ ಆದಾಗ ಏನಾಗ್ತಾ ಇದೆ, ಅಡ್ಸಾರ್ಪ್ಷನ್ ಪ್ರೋಸೆಸ್ ಆದಾಗ ಏನಾಗ್ತಾ ಇದೆ, ಈ ಮಾಲಿಕ್ಯೂಲ್ಸು ಈ ಒಂದು
ಒಂದು ಟೆಂಪ್ರವರಿ ಬಾಂಡ್ ಅಥವಾ ಪರ್ಮನೆಂಟ್ ಬಾಂಡ್ ಮುಖಾಂತರ ಇದ್ರ ಮೇಲ್ಗಡೆ ಕೂರ್ತಾ ಇದೆ. ದರ್ ಇಸ್ ಎ ಬಾಂಡ್ ಫಾರ್ಮೇಷನ್. ಯಾವಾಗ ಬಾಂಡ್ ಫಾರ್ಮೇಷನ್ ಆಗುತ್ತೋ ಆಗ ಎನರ್ಜಿ ಏನಾಗುತ್ತೆ? ರಿಲೀಸ್ ಆಗುತ್ತೆ. Therefore, delta H also carries a negative charge. Delta G is a spontaneous process, therefore, defaultly it becomes negative. Here, in case of adsorption, there is a bond formation. Whenever a bond is formed, energy is released, therefore, delta H, enthalpy is negative. What do you mean by enthalpy is negative? That means it is an exothermic process. It is releasing a energy, right? Now come to the another term. What is that? Delta S. Delta S. First of all, what is S? Entropy. Entropy is a degree of randomness. What do you mean by degree of randomness? ಇದನ್ನ ಸಿಂಪ್ಲಿಫೈ ಮಾಡಿ ಹೇಳಬೇಕು ಅಂತ ಹೇಳಿದ್ರೆ, ನಾವು ನಮ್ಮ ಕ್ಲಾಸ್ ರೂಮ್ ಎಕ್ಸ್ಪೀರಿಯನ್ಸನ್ನು ತಗೊಳ್ಳೋಣ. ಈಗ ಕ್ಲಾಸ್ ಇದೆ, ಒಂದು ಕ್ಲಾಸ್ ಮುಗಿದಿದೆ, ಒಂದು 5 minutes ಬ್ರೇಕ್ ಇದೆ, ಟೀಚರ್ಸ್ ಯಾರೂ ಇಲ್ಲ. ಏನು ಮಾಡ್ತೀರಾ ನೀವು? ಯು ವಿಲ್ ಮೂವ್ ರ್ಯಾಂಡಮ್ಲಿ. ನನ್ನ ಫ್ರೆಂಡ್ ಎಲ್ಲೋ ಅಲ್ಲಿ ಮುಂದೆ ಕೂತಿದ್ದಾನೆ, ಅಲ್ಲಿಗೆ ಹೋಗ್ತೀನಿ, ಅಥವಾ ನಾನು ವಿಂಡೋದಲ್ಲಿ ಹೊರಗಡೆ ನೋಡ್ತೀನಿ. ಓಕೆ, ಐ ವಿಲ್ ಆ್ಯಕ್ಟ್ ರ್ಯಾಂಡಮ್ಲಿ. ದ ಮೊಮೆಂಟ್ ಟೀಚರ್ ಎಂಟರ್ಸ್ ಇನ್ ಟು ದ ಕ್ಲಾಸ್, ವಾಟ್ ಯು ವಿಲ್ ಡೂ? ಆಲ್ ಯು ವಿಲ್ ಬಿ ಸಿಟ್ ಇನ್ ಆರ್ಡರ್ಲಿ. ನಂಗೆ ಗೊತ್ತು ನೀವೆಲ್ಲ ಪಂಕ್ಚುಯಲ್ ಸ್ಟೂಡೆಂಟ್ ಇದ್ದರೆ ನೀವು ಯಾರು ಆ ಥರಕ್ಕೆ ಮಾಡಲ್ಲ. ಬಟ್ ನಾವು ಎಕ್ಸಾಂಪಲ್ಗೆ ತೊಗೊಂಡಾಗ ಏನಾಗುತ್ತೆ? ಓಕೆ, ಫಸ್ಟ್ ಏನಾಗ್ತಾಯಿತ್ತು, ನೀವೆಲ್ಲರೂ ರ್ಯಾಂಡಮ್ ಆಗಿ ಮೂವ್ ಆಗ್ತಾ ಇದ್ದೀರಿ ಅಂದರೆ ಆಗ ರ್ಯಾಂಡಮ್ನೆಸ್ ಜಾಸ್ತಿ ಇದೆ. ದಟ್ ಮೀನ್ಸ್ ಎಂಟ್ರೋಪಿ ಜಾಸ್ತಿ ಇದೆ ಅಂತ. ದ ಮೊಮೆಂಟ್ ಟೀಚರ್ ಎಂಟರ್ಸ್ ಏನಾಗುತ್ತೆ? ಯು ಆಲ್ ಆರ್ ಸಿಟ್ಟಿಂಗ್ ಒಂದು ಪ್ಯಾಟ್ರನ್, ನಮ್ಮ ಪ್ಯಾಟ್ರನ್ ಏನಿದೆ ರೆಗ್ಯುಲರ್ ಪ್ಯಾಟ್ರನಲ್ಲಿ ಕೂರ್ತಾ ಇದ್ದೀವಿ. ಆಗ ಏನಾಯಿತು? ರ್ಯಾಂಡಮ್ನೆಸ್ ಕಡಿಮೆ ಆಯಿತು, ಆರ್ಡರ್ನೆಸ್ ಜಾಸ್ತಿ ಆಯಿತು. ದಟ್ ಮೀನ್ಸ್ ಎಂಟ್ರೋಪಿ ಡಿಕ್ರೀಸಸ್ ವೆನ್ ಟೀಚರ್ ಎಂಟರ್ಸ್ ದ ಕ್ಲಾಸ್ ರೂಮ್, ರೈಟ್? ಈ ಎಕ್ಸಾಂಪಲ್ ಅರ್ಥ ಆದರೆ ನಿಮಗೆ ಎಂಟ್ರೋಪಿ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಅದೇ ಥರ ನೋಡಿ, ಬಿಫೋರ್ ಅಡ್ಸಾರ್ಪ್ಷನ್ ದೀಸ್ ಗ್ಯಾಸ್ ಮಾಲಿಕ್ಯೂಲ್ಸ್ ಆರ್ ಮೂವಿಂಗ್ ರ್ಯಾಂಡಮ್ಲಿ ಹಿಯರ್ ಆ್ಯಂಡ್ ದೇರ್. ವೆನ್ adsorption takes place, there becomes orderly arrangement. By that time, what happens to the entropy? Entropy gets decreases. Entropy decrease agide andre we will use a negative sign. See this. Idu moorna, no confusion at all. All delta G, delta H and delta S are negative during adsorption process. ಸಿಂಪಲ್ ಕಾನ್ಸೆಪ್ಟ್ ಇದೆ. ಓಕೆ, ಯಾಕೆ ನೆಗೆಟಿವ್ ಬಂತು ಅಂತಲೂ ನಾವು ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಡೆಲ್ಟಾ ಜಿ ಇಸ್ ನೆಗೆಟಿವ್ ಬಿಕಾಸ್ ಇಟ್ ಇಸ್ ಅ ಸ್ಪಾಂಟೇನಿಯಸ್ ಪ್ರೊಸೆಸ್. ಅಡ್ಸಾರ್ಪ್ಷನ್ ಇಸ್ ಅ ಸ್ಪಾಂಟೇನಿಯಸ್ ಪ್ರೊಸೆಸ್. ವೈ ಡೆಲ್ಟಾ ಎಚ್ ಇಸ್ ನೆಗೆಟಿವ್? ಬಿಕಾಸ್ ಡ್ಯೂರಿಂಗ್ ಅಡ್ಸಾರ್ಪ್ಷನ್ some bond formation will be there. Whenever the bond formation is there, there is a release of energy. That's why those unbalanced forces will become balanced. ಅಥವಾ ಆ ರೆಸಿಡ್ಯೂ ಫೋರ್ಸ್ ಏನಿತ್ತು ಅದು ಕಡಿಮೆ ಆಗುತ್ತೆ. ಕಡಿಮೆ ಆಗೋದು ಯಾವ ಥರ? ದಟ್ ರಿಲೀಸಸ್ ಎನರ್ಜಿ. ಅದನ್ನು ನಾವು ನೆಗೆಟಿವ್ ಅಂತ ಕರಿತೀವಿ. ಓಕೆ, ಅದನ್ನು ಆಟಮಲ್ಲೂ ನಾವು ಎಕ್ಸ್ಪ್ಲೈನ್ ಮಾಡ್ಬೋದು. ಡೆಲ್ಟಾ ಎಸ್ ಇಸ್ ನೆಗೆಟಿವ್ ಬಿಕಾಸ್ ಓಕೆ, ಬಿಫೋರ್ ಅಡ್ಸಾರ್ಪ್ಷನ್ ಟೇಕ್ಸ್ ಪ್ಲೇಸ್ ದ gas molecules are randomly moving. Okay, that means entropy is more. The moment adsorption takes place, randomness decreases. That means entropy decreases. These are the three thermodynamic aspects of adsorption: delta G, delta H and delta S. ಅದನ್ನು ನಾವು ಕರಿತೀವಿ. Okay, the next bit is types of adsorption, very important one. Types of adsorption. Okay, depending upon the force which is responsible for adsorption,
ಯಾವ ಫೋರ್ಸು ಅಡ್ಸಾರ್ಪ್ಷನ್ ಪ್ರೋಸೆಸ್ನಲ್ಲಿ ಇನ್ವಾಲ್ವ್ ಆಗುತ್ತೆ ಅನ್ನೋ ಬೇಸಿಸ್ ಮೇಲೆ ನಾವು ಈ ಅಡ್ಸಾರ್ಪ್ಷನನ್ನು ನಾವು 2 ಟೈಪ್ಸ್ ಆಗಿ ಕ್ಲಾಸಿಫಿಕೇಶನ್ ಮಾಡ್ತೇವೆ. ದ ಫಸ್ಟ್ ಒನ್ ಈಸ್ ಫಿಸಿಕಲ್ ಅಡ್ಸಾರ್ಪ್ಷನ್ or simply call it as physisorption. The second one is chemical adsorption or simply it is called as chemisorption. Okay. ನಾವು ಎರಡು ಕ್ಲಾಸನ್ನು ಯಾವ ಬೇಸಿಸ್ ಮೇಲೆ ಕ್ಲಾಸಿಫಿಕೇಶನ್ ಮಾಡಿದ್ದೀವಿ? ದೀಸ್ ಕ್ಲಾಸಿಫಿಕೇಶನ್ ಇಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ವಿಚ್ ಫೋರ್ಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಅಡ್ಸಾರ್ಪ್ಷನ್. ಹಾಗಾದರೆ ನಾವು ಸಿಂಪಲ್ ಆಗಿ ನೋಡೋದಾದರೆ ಈ ಫಿಸಿಕಲ್ ಅಡ್ಸಾರ್ಪ್ಷನ್ ಏನಿದೆಯೋ ಇಲ್ಲಿ ಇನ್ವಾಲ್ವ್ ಆಗುವಂಥ ಫೋರ್ಸ್ ಬಂದು ವೀಕ್ ವ್ಯಾಂಡರ್ವಾಲ್ಸ್ ಫೋರ್ಸ್. Weak van der Waals forces are responsible for physical adsorption, whereas a chemical bond is responsible for chemical adsorption. ಅಥವಾ ನಾವು ಸಿಂಪಲ್ ಆಗಿ ಕರೆಯೋದು ಇದು ವೀಕ್ ಅಂದಮೇಲೆ ಸ್ಟ್ರಾಂಗ್ ಇರಲೇಬೇಕಲ್ವಾ? ಕಂಪ್ಯಾರಿಟಿವ್ಲಿ ಹೇಳೋದಾದರೆ ವ್ಯಾಂಡರ್ವಾಲ್ಸ್ ಫೋರ್ಸು ವೀಕ್ ಅಂದಾಗ ಓಕೆ, ಹಾಗಾದರೆ ಕೆಮಿಕಲ್ ಅಡ್ಸಾರ್ಪ್ಷನ್ಗೆ ಏನು ರೆಸ್ಪಾನ್ಸಿಬಲ್ ಆಗುತ್ತೆ ಅಂದರೆ ಸ್ಟ್ರಾಂಗ್ ಕೆಮಿಕಲ್ ಬಾಂಡ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಕೆಮಿಸಾರ್ಪ್ಷನ್ ಆರ್ ಕೆಮಿಕಲ್ ಅಡ್ಸಾರ್ಪ್ಷನ್ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಐ ವಿಲ್ ಟೇಕ್ ಫಿಸಿಕಲ್ ಅಡ್ಸಾರ್ಪ್ಷನ್ ಆರ್ ಫಿಸಿಸಾರ್ಪ್ಷನ್. Physical adsorption or physisorption. What is a physical adsorption? Physical adsorption is a process in which adsorption takes place. That means the molecules, the adsorbate molecules are held on the surface of a adsorbent by a weak van der Waals force. Weak van der Waals force. Okay, let us discuss what are the characteristics physisorption, physical adsorption. Characteristics of physisorption or physical adsorption. Right, ನೋಡೋದಾದರೆ ನಾವು ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತಾನೆ ಇದನ್ನ. ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಏನಿದೆ ಇಲ್ಲಿ? ದ ಮಾಲಿಕ್ಯೂಲ್ಸ್ ಆರ್ ಹೆಲ್ಡ್ ಬೈ weak van der Waals force. Chemical adsorption or chemisorption. Okay, in case of chemical adsorption, okay, ಇದನ್ನು ನಾವು ಡಿಫೈನ್ ಮಾಡಬೇಕು ಅಂತ ಹೇಳೋದಾದರೆ ಇಟ್ ಇಸ್ ಎ ಪ್ರೋಸೆಸ್ ಇನ್ ವಿಚ್ ದ ಮಾಲಿಕ್ಯೂಲ್ಸ್ ಆರ್ ಹೆಲ್ಡ್ ಬೈ ಎ ಕೆಮಿಕಲ್ ಬಾಂಡ್. ದ ಬಾಂಡ್ ಮೇ ಬಿ ಕೋವಲೆಂಟ್ ಬಾಂಡ್ ಆರ್ ಅಯಾನಿಕ್ ಬಾಂಡ್. ಓಕೆ, ಈ ಒಂದು ಕೆಮಿಸಾರ್ಪ್ಷನ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ದ ಮಾಲಿಕ್ಯೂಲ್ಸ್ ಆರ್ ಅಡ್ಸಾರ್ಬ್ಡ್ ಥ್ರೂ ಎ ಕೆಮಿಕಲ್ ಬಾಂಡ್. ಆ ಬಾಂಡ್ ಏನಾಗಿರ್ಬೋದು? ಕೋವಲೆಂಟ್ ಬಾಂಡ್ ಆಗಿರ್ಬೋದು ಅಥವಾ ಅಯಾನಿಕ್ ಬಾಂಡ್ ಆಗಿರ್ಬೋದು. ಓಕೆ, ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ chemisorption. What are the characteristics of these chemisorption? ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅಂತ ನೋಡೋದಾದರೆ, ಆ್ಯಸ್ ನಾವು ಫಿಸಿಕಲ್ ಅಡ್ಸಾರ್ಪ್ಷನ್ ಹೇಳಿದ್ವಿ,
the molecules are held through weak van der Waals force. Illi the molecules are held through a chemical bond. Molecules are held through chemical bond. This is same as the surface area increases. Surface area increases, rate of chemisorption also increases. It is same both in physical adsorption as well as in chemical adsorption. As the surface area increases, the surface area increases by there, the more molecules can get adsorbed. Enthalpy of adsorption or heat of adsorption is more. How much it is? This is around 80 to 240 kilojoule per mole. ಅದೇ ಫಿಸಿಕಲ್ ಅಡ್ಸಾರ್ಪ್ಷನಲ್ಲಿ ನಮಗೆ 20 to 40 ಕಿಲೋಜೌಲ್ ಇತ್ತು. ಇಲ್ಲಿ 80 to 240 ಕಿಲೋಜೌಲ್ ಫರ್ ಮೋಲ್ ಅಷ್ಟು ನಮಗೆ ಎಂಥಾಲ್ಪಿ ಚೇಂಜ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಈಸ್ this chemical adsorption is irreversible. Chemical adsorption is irreversible. Why it is irreversible? Whereas in case of physical adsorption it is reversible. Adsorption and desorption takes place easily. Whereas in case of chemisorption it is irreversible. Why it is irreversible? The thing is, the bond responsible is a strong chemical bond. In order to break this bond, we required high amount of energy. Therefore, it is irreversible. At normal conditions, desorption won't take place in case of chemisorption. Therefore, it is irreversible in nature. Next one is, it is very specific. What do you mean by very specific? ಓಕೆ, ಫಿಸಿಕಲ್ ಅಡ್ಸಾರ್ಪ್ಷನ್ಲಿ ಏನಾಗ್ತಾ ಇತ್ತು, ಅದು ಯಾವುದೇ ಮಾಲಿಕ್ಯುಲರ್ ಸ್ಪೀಸೀಸನ್ನಾದರೂ ಈಸಿಯಾಗಿ ಅಡ್ಸಾರ್ಪ್ಷನ್ ಮಾಡ್ಕೋತಾ ಇತ್ತು. ಅದು ಯಾವುದೇ ಭೇದ ಭಾವ ತೋರಿಸ್ತಾ ಇರಲಿಲ್ಲ. ವೆರಾಸ್ ಇನ್ ದಿಸ್ ಕೇಸ್ ಕೆಮಿಕಲ್ ಅಡ್ಸಾರ್ಪ್ಷನ್ಲಿ ಏನಾಗ್ತಾ ಇದೆ, ಇಟ್ ಈಸ್ ವೆರಿ ಸ್ಪೆಸಿಫಿಕ್. ಓಕೆ, ಕೆಲವು ಮಾಲಿಕ್ಯುಲರ್ ಸ್ಪೀಸೀಸನ್ನು ಇದ್ರ ಮೇಲ್ಗಡೆ ಅಡ್ಸರ್ವ್ ಆಗಲಿಕ್ಕೆ, ಕೆಮಿಕಲ್ ಬಾಂಡನ್ನು ಫಾರ್ಮ್ ಮಾಡಲಿಕ್ಕೆ ಬಿಟ್ಕೊಳ್ಳುತ್ತೆ, ಉಳಿದದ್ದನ್ನು ಅಲೋ ಮಾಡೋದಿಲ್ಲ. ಓಕೆ, that is the meaning of this is very specific. The sixth one is, it forms a monolayer. Monolayer ನೋಡಿ ಇಲ್ಲಿ ಈ ಕಡೆ ಇದೆ. This is in case of physical adsorption. In case of chemical adsorption, what happens? This is the surface. At the surface, what happens? The molecules will adsorb through a chemical bond, that is chemical adsorption. ಮತ್ತೆ ಇಲ್ಲಿ ಮೋನೋಲೇಯರ್ ಮಾತ್ರ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಇಲ್ಲಿ ನೆಕ್ಸ್ಟ್ ಈ ಸರ್ಫೇಸ್ ಒಟ್ಟಿಗೆ ಈ ಅನದರ್ ಮಾಲಿಕ್ಯೂಲ್ ಏನಿದೆಯೋ ಇದು ಬಾಂಡನ್ನು ಫಾರ್ಮ್ ಮಾಡಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ದಿಸ್ ಈಸ್ ಮೋನೋಲೇಯರ್ ಆ್ಯಂಡ್ ದಿಸ್ ಈಸ್ ಇನ್ ಕೇಸ್ ಆಫ್ ಫಿಸಿಕಲ್ ಅಡ್ಸಾರ್ಪ್ಷನ್ ಇಟ್ ಈಸ್ ಎ ಮಲ್ಟಿ ಲೇಯರ್. ಇಸ್ ಇಟ್ ಕ್ಲಿಯರ್? Physical adsorption involves multi-layer formation. Chemical adsorption involves a monolayer adsorption. Again, the effect of temperature and pressure. The effect of temperature and pressure will be discussed in the next class. Okay, ಯಾಕೆಂದರೆ ಅದೊಂದು ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ಹಾಗಾಗಿ we will discuss what is the effect of temperature and pressure in case of physical adsorption and in case of chemical adsorption. Okay, right student. In this class
we have discussed about what is surface chemistry, what is adsorption, okay, example for adsorption, okay, what is desorption and what is absorption, the difference between adsorption and absorption, right, mechanism of adsorption, why adsorption takes place, okay. Then types of adsorption, in that mainly physical adsorption and chemical adsorption, these two are differentiated by the nature of force involved in these two. Dear students, you are watching my PU Chemistry channel, YouTube channel. Please subscribe and press the bell icon for recent updates. Thank you. We'll continue in the next class. Thank you.